ಸೊ ಇನ್ನು ಸಂಡೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ ಅನ್ನಪೂರ್ಣ ತುಕಾರಾಂ. ಗೆಲುವನ್ನು ಕಂಡಿರೋದು ಹೇಳಿ ಕೇಳಿ ಇದು ಪಕ್ಕಾ ಕಾಂಗ್ರೆಸ್ನ ಭದ್ರಕೋಟೆ. 9,645 ಮತಗಳ ಅಂತರದಲ್ಲಿ ಗೆಲುವನ್ನು ಪಡೆದಿದ್ದಾರೆ. ಅನ್ನಪೂರ್ಣಗೆ 93,606 ಮತಗಳು ಬಂದು ಬಂಗಾರು ಹನುಮಂತುಗೆ 83,961 ಮತಗಳು ಬಂದು. ನೋಡಿ, ಇಲ್ಲಿ ಒಂದು ಸಂಗತಿಯನ್ನು ಗಮನಿಸಬೇಕು. ಕಳೆದ ಬಾರಿಯ ಫಲಿತಾಂಶಕ್ಕೂ ಈ ಬಾರಿಯ ಫಲಿತಾಂಶಕ್ಕೂ ಬಹಳ ವ್ಯತ್ಯಾಸ ಇದೆ. ಸಂಡೂರಿನಲ್ಲಿ ಕಳೆದ ಬಾರಿ ಮಾರ್ಜಿನ್ 36,000 ಇತ್ತು, ಆದರೆ ಈಗ ಮಾರ್ಜಿನ್ ಎಲ್ಲಿಗೆ ಬಂದಿದೆ? ಸೊ ಇದು ಮೂರೂ ಕಡೆಗೆ ಮಾರ್ಜಿನ್ಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಹಿಂದೆ ಇದೇ ಶಿಗ್ಗಾವಿನಲ್ಲಿ ಅವರೂ ಕೂಡ 36,000 ಮತಗಳ ಅಂತರದಿಂದ ಗೆದ್ದಿದ್ದರು ಬಸವರಾಜ ಬೊಮ್ಮಾಯಿ. ಈಗ ಅಂತರ ಕಡಿಮೆ ಆಗಿದೆ. ಆದರೆ ಚನ್ನಪಟ್ಟಣದ ಮಾತ್ರ ವ್ಯತಿರಿಕ್ತ. ಚನ್ನಪಟ್ಟಣದಲ್ಲಿ 16,000 ಮತಗಳಿಂದ ಕುಮಾರಸ್ವಾಮಿ ಯೋಗೀಶ್ವರ ಸೋಲಿಸಿದ್ರು. ಈಗ ಕುಮಾರಸ್ವಾಮಿಯವರ ಪುತ್ರನನ್ನು ಯೋಗೀಶ್ವರ್ ಸರಿಸುಮಾರು 25,000 ಮತಗಳಿಂದ ಸೋಲಿಸಿದ್ದಾರೆ. ಕಾರಣಗಳೇನು? ಸಂತೋಷ್ ಲಾಡ್ಗೆ ಕ್ಷೇತ್ರದ ಮೇಲಿದ್ದಂಥ ಪ್ರೀತಿ, ಭಾಳ ಓಡಾಡಿದ್ರಲ್ಲಿ. CM ಕೂಡ ಭಾಳ ಮುತುವರ್ಜಿ ವಹಿಸಿದ್ರು. ನಾಯಕರುಗಳೆಲ್ಲ ಭಾಳ ಉತ್ಸಾಹದಿಂದ ಓಡಾಡಿದ್ರು. ಸಂಸದ ತುಕಾರಾಂ ಬಗ್ಗೆ ಇದ್ದಂಥ ಒಳ್ಳೆಯ ಅಭಿಪ್ರಾಯ. ಅನ್ನಪೂರ್ಣ ಅವರನ್ನು ಕಣಕ್ಕಿಳಿಸಿ ಮಹಿಳಾ ಮತಗಳನ್ನು ಸೆಳೆದಂಥ ರೀತಿ. ಇನ್ನು ಸಂಡೂರು, ನಾನು ಹೇಳ್ತಾ ಇದ್ದೆ, ಹೇಳಿ ಕೇಳಿ ಕಾಂಗ್ರೆಸ್ನ ಭದ್ರಕೋಟೆ. ಕಾಂಗ್ರೆಸ್ನ ಪರವಾಗಿ ಅಲ್ಪಸಂಖ್ಯಾತರು, ಕುರುಬರು, SC ಮತಗಳೆಲ್ಲವೂ ಕೂಡ ಬಿದ್ದು, ಗ್ಯಾರಂಟಿಗಳೂ ಕೂಡ ಇಲ್ಲಿ ವರ್ಕ್ ಆಗಿವೆ. ಸೊ ಇದೆಲ್ಲದರ ಪರಿಣಾಮದಿಂದಾಗಿ ಅನ್ನಪೂರ್ಣ ಇಲ್ಲಿ ಗೆಲುವನ್ನು ದಾಖಲಿಸಿದ್ದಾರೆ. ಮತ್ತೊಮ್ಮೆ ಇದು ಕಾಂಗ್ರೆಸ್ನ ಭದ್ರಕೋಟೆ ಅನ್ನುವಂಥದ್ದು ಈ ಮುಖಾಂತರ ಸಾಬೀತಾಯಿತು.